ಮತಾಂತರದ ಬಗ್ಗೆ ನೀವು ಕಾನೂನು ತಗೊಳ್ಳಿ, ಆದ್ರೆ ನೀವು ಹೊಡೆಯುವಂತದ್ದು ಅಲ್ಲ. ನೀವು ಮತಾಂತರ ಮನೆಯನ್ನು ಇಟ್ಟುಕೊಂಡು ಅವರು ಸಭಾಭವನ ಮಾಡ್ತಾ ಇದ್ದಾರೆ, ಮತಾಂತರ ಮಾಡ್ತಾ ಇದ್ದಾರೆ. ಅಂತದ್ದೇ ಬಹಳ ದೇವಸ್ಥಾನ ಯಾವ ಸಂತ ಕೇಂದ್ರದಲ್ಲಿ ಅಧ್ಯಕ್ಷರೇ ಯಾವ ಭಜನೆ ಮಾಡ್ತಾ ಇದ್ದಾರೆ? ಎಷ್ಟು ನಮ್ಮಲ್ಲಿ ಸ್ಕ್ವೇರ್ ಫೀಟ್ ತಗೊಂಡಿದ್ದಾರೆ, ಎಷ್ಟು ಇಲ್ಲಗಾಲಿಗೆ ನಾವು ಕೊಟ್ಟದ್ದು ಸ್ಕ್ವೇರ್ ಫೀಟ್ ಬಿಟ್ಟು ಬಿಡಿ, ಮನೆಯಲ್ಲಿ ಮತಾಂತರ ಅಂತ ನೀವು ಆಕ್ಷನ್ ತಗೊಂಡು ಕೇಳಿದ್ದ ನಿಮ್ಮ ಹತ್ರ ಕೇಳಿದಲ್ಲ ರೀ, ನಾನು ಹೇಳಿದಲ್ಲ. ಮತಾಂತರ ಮಾಡಿದ್ರೆ 5 ವರ್ಷ ನಿಮ್ದು ಸರ್ಕಾರದ್ದು ಯಾರು ಮಾಡಿದ್ರಿ? ನಿಮ್ದು ಸರ್ಕಾರ ಏನ್ ಮಾಡಿದ್ರಿ? ನಿಮ್ಮ ಅಭಿಪ್ರಾಯ ಇದೆ, ನಿಮ್ಮ ಗೊಂದಲ ಇದೆ. ಈಗ ಮತಾಂತರದ ಬಗ್ಗೆ ನೀವು ಕ್ರಮ ಬಿಲ್ಡಿಂಗ್ ಬಗ್ಗೆ ಇಂಥದ್ದು ಬಹಳಷ್ಟು ನಗರಗಳಿದೆ. ನಾನು ಒಂದಷ್ಟು ಪಟ್ಟಿ ಕೊಡ್ತೇನೆ. ಮತಾಂತರ ಬಗ್ಗೆ ಆಕ್ಷನ್ ತಗೊಳ್ಳಿ. ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಮಾನ್ಯ ಅಧ್ಯಕ್ಷರಿಗೆ ಮತ್ತೆ ಕಮಿಷನರ್ ಮಾನ್ಯ ಅಧ್ಯಕ್ಷರು ಅವರು ಪಟ್ಟಿ ಕೊಡ್ತೇನೆ ಹೇಳಿದ್ರು. ನೆಕ್ಸ್ಟ್ ಸಾಮಾನ್ಯ ಸಭೆಯೊಳಗೆ ಅವ್ರು ಯಾವ್ದೆಲ್ಲ ಉಂಟು ಪಟ್ಟಿ ಕೊಡಿ. ಅವ್ರು ಹೇಳಿದ್ರು ಸತ್ಯ ಆದ್ರೆ ನೋಡುವ ಪಟ್ಟಿ ಕೊಡ್ತಾರೆ. ರೆಡಿ ಮಾಡಿ, ನಿಮಗೆ ಅಧಿಕಾರ ಕೊಡ್ತೇವೆ ಮಾಡಿ. ಸಾವಿರಾರು ವರ್ಷ ಇತಿಹಾಸ ಉಂಟು. ಇದು ಇತ್ತೀಚೆಗಷ್ಟು ನಿರ್ಮಾಣ ಮಾಡಿ ಅಡಿಷನ್ ಮಾಡ್ತಾ ಹೋಗಿದೆ. ಅಲ್ಲಿ ಡೋರ್ ನಂಬರ್ ರೆಸಿಡೆಂಟ್ ಅಂತ, ಅದರರ್ಥ ಯಾರು ಇದು ಮನೆಯಲ್ಲಿ ಚರ್ಚೆ ಮಾಡಿ ಮತಾಂತರ ಮಾಡಿದ ಅಂತ ಹೇಳಿದ್ರೆ ನಮ್ಮಲ್ಲಿ ಅದನ್ನು ಒಪ್ಲಿಕ್ಕೆ ಆಗುದಿಲ್ಲ, ಅದು ಕಾನೂನು ಬಾಹಿರ. ಮಠ ಮಂದಿರಕ್ಕೂ ಇದಕ್ಕೂ ನಾವು ಹೋಲಿಕೆ ಮಾಡಿ ಅದನ್ನು ಒಂದು ರೀತಿಯಲ್ಲಿ ಕಾಣಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ವಿಜಯಗೌಡರು ಹೇಳಿದ ಪ್ರಕಾರ ಅದನ್ನು ತಕ್ಷಣ ಅದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ತೆರವು ಮಾಡುವಂತದ್ದು ಕೆಲಸ ಆಗಬೇಕು. ಮತ್ತೆ ಅವರು ಹೇಳಿದ ಪ್ರಕಾರ ಯಾವುದು ಪಟ್ಟಿ ಉಂಟು ಅಂತಿಲ್ಲ, ಪಟ್ಟಿಯನ್ನು ಕೊಟ್ಟು ಮುಂದಿನ ಸಭೆಯಲ್ಲಿ ಇಟ್ಟು ಪರಿಶೀಲನೆ ಮಾಡಬಹುದು. ಪ್ರಾರ್ಥನೆ ಮಂದಿರ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ದೇವಸ್ಥಾನ ಇರ್ಬೋದು. ಈಗ ನಾವೊಂದು ಅವರಿಗೆ ಪರ್ಮಿಷನ್ ಒಂದು ಕೊಟ್ಟಿರ್ತೇವೆ. ಅದರ ನಂತರ ಅವರವರಿಗೆ ಹೇಗೆ ಬೇಕು ಆ ರೀತಿಯಲ್ಲಿ ಛತ್ರ ಇರ್ಬೋದು, ಮದುವೆ ಹಾಲ್ ಇರ್ಬೋದು, ಇದೆಲ್ಲ ಕಟ್ಬಿಟ್ಟು ಹೋಗಿದ್ದಾರೆ. ನಮ್ಗೆ ಮಾಡ್ಲಿಕ್ಕೆ ಬಹಳಷ್ಟು ಕೆಲಸ ಇದೆ. ನಾವು ಈ ಮಂದಿರಗಳ ಇದರ ಬಗ್ಗೆ ನಾವು ಪ್ರಸ್ತಾಪ ಅದು ಏನಿದೆ ಪೋಸ್ಟರ್ ಗೀಸ ತೆಗೀಲಿ, ಅದು ಬಿಟ್ಟು ಇದನ್ನೆಲ್ಲ ಮುಟ್ಲಿಕ್ಕೆ ಹೋದ್ರೆ ಬಹಳ ತೊಂದರೆ ಆಗ್ತದೆ. ಎಲ್ಲದಲ್ಲಿ ಕೂಡ ಇಂಥದ್ದು ಬಹಳ ಇದೆ ನಗರದೊಳಗೆ. ನಾಳೆ ನಾವು ಇದಕ್ಕೆ ಹೊಣೆಗಾರರಾಗಬಾರ್ದು. ಯಾಕಂದ್ರೆ ಇವತ್ತು CRZ ಅಲ್ಲಿ ದೇವಸ್ಥಾನಗಳಿವೆ, ಬೇರೆ ಬೇರೆ. ಈಗ ಉದಾಹರಣೆಗೆ ಒಂದು ಹೇಳೋದಾದ್ರೆ ನಮ್ಮ ಕೆಲವು ದೇವಸ್ಥಾನಗಳಲ್ಲಿ ಛತ್ರ ಇದೆ, ಮದುವೆ ಹಾಲ್ ಮಾಡ್ಕೊಂಡಿದೆ. ನಾವು ಹೇಗೆ ಬೇಕು ಆ ರೀತಿ ನಾವು ಮಾಡ್ಕೊಂಡು ಹೋಗಿದೆ. ಯಾಕಂದ್ರೆ ಇದು ದೇವರ ನಾಡು, ಇದು ದೇವಸ್ಥಾನಗಳ ನಾಡು, ಈ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗಿದೆ. ಹಾಗಾಗಿ ಇದನ್ನು ಮುಟ್ಲಿಕ್ಕೆ ಹೋಗುವಾಗ ಸ್ವಲ್ಪ 100 ಬಾರಿ ಆಲೋಚನೆ ಮಾಡಿ ಹೋಗುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ದೇವರ ನಾಡಲ್ಲಿ ಮಗನ ಫೋನ್ ನಂಬರ್ ಎಲ್ಲ ಕೊಡ್ತೇನೆ, ಅವರ ವೃತ್ತಿ ಅದು ಬಿಸ್ನೆಸ್. ನಾನು ಮಾತಾಡಿದ್ದು ಆ ಮನೆಯ ಬಗ್ಗೆ ಮಾತಾಡಿದ್ದು, ಕ್ಲಿಯರ್ ಆಗಬೇಕಿತ್ತು ಆ ಮನೆ ಹೌದಾ ಅಲ್ವಾ ಅಂತ. ನಿರ್ಮಾಣ ಆಗಿದೆ, ಚರ್ಚೆ ನಿರ್ಮಾಣ ಆಗಿದೆ, ಅದು ನಿನ್ನೆ ಮೊನ್ನೆದಲ್ಲ. ಒಂದು ಮತ್ತೆ ಈ ಸದನದಲ್ಲಿ ನಾನು ಪೌರಾಯುಕ್ತರಲ್ಲಿ ಆಗ್ರಹ ಮಾಡುವುದು, ಮುಂದಿನ ಸಭೆಗೆ 35 ವಾರ್ಡಿನಲ್ಲಿ ದೇವಸ್ಥಾನ, ಮಸೀದಿ, ಚರ್ಚ್ ಯಾವ್ದೆಲ್ಲ ಲೀಗಲ್ ಇದೆ, ಯಾವ್ದು ಇಲ್ಲಿಗಲ್ ಇದೆ ಪಟ್ಟಿ ಮಾಡಿ ಸಭೆಗೆ ಮತಾಂತರ ಬಗ್ಗೆ ನೀವು ಆಕ್ಷನ್ ತಗೊಳ್ಳಿ. ವ್ಯತ್ಯಾಸ ಇದರ ಬಗ್ಗೆ ಕ್ರಮ ತಗೊಳ್ಳಿ. ಎಲ್ಲದರ ಬಗ್ಗೆ ಕ್ರಮ ತಗೊಳ್ಳಿ. ನಾನು ಹೇಳುವಾಗ ಯಾವ ಚರ್ಚಿನ ಬಗ್ಗೆ ಉಲ್ಲೇಖ ಮಾಡಿಲ್ಲ. ನಾನು ಮನೆಯ ಬಗ್ಗೆ ಉಲ್ಲೇಖ ಮಾಡಿ ಕೇಳಿರುವಂತಹ ಪ್ರಶ್ನೆ ನಾನು ಹಾಗೆ ಮತಾಂತರ ಬಗ್ಗೆ ತಗೊಳ್ಳಿ. ನಾನು ಹೇಳುವಂತದ್ದು ಕಟ್ಟಡ ಕೆಡುವಂತದ್ದು ಬಹಳಷ್ಟು ಉಡುಪಿ ಯಾಕೆ ಚರ್ಚೆ ಇನ್ನೊಂದು ಚರ್ಚೆ ಅಲ್ಲ. ಪ್ರಾರ್ಥನೆ ಮಂದಿರ ಆಗಿದೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅದು ಬಿಟ್ಟು ನೀವು ಬಿಲ್ಡಿಂಗ್ ಅನ್ನು ಕೆಡವಲಿಕ್ಕೆ ಹೋದ್ರೆ ಬಹಳಷ್ಟು ವ್ಯತ್ಯಾಸ ಇರುವಂತಹ ಬಿಲ್ಡಿಂಗ್ ಗಳಿದೆ. ಅದಕ್ಕೆ ನೀವು ಸಪೋರ್ಟ್ ನೀಡಿರಾ? ಇಲ್ಲ, ಖಂಡಿತ ನಾವು ಅದೇ ನೀವು ಕಟ್ಟಡ ಕೆಡವು ಮಾಡ್ತೀರಿ. ಎಲ್ಲಿ ನಿಮ್ಮ